ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಶಾಲಾ ಮಕ್ಕಳಿಗೋಸ್ಕರ ಪರಿಸರ ದಿನಾಚರಣೆಯ ಅಂಗವಾಗಿ ಡ್ರಾಯಿಂಗ್, ಕಲರಿಂಗ್, ಪೇಂಟಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದರ ಒಂದು ಝಲಕನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ನಮ್ಮ ಶಾಲೆಯ ಮಕ್ಕಳು ಯಾವ ರೀತಿಯಲ್ಲಿ ಹಾಗೂ ಹೇಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಎಂಬುದನ್ನು ನಾವು ನೋಡಿಕೊಂಡು ಬರೋಣ. ಈಗ ನೀವು ಇಲ್ಲಿ ಇವತ್ತು ಕುತ್ಕೊಂಡು ನೀವು ಚಿತ್ರಕಲೆ ನೀವು ಬಿಡಿಸ್ತಾ ಇದ್ರೆ ಇಲ್ಲಿರುವಂಥ ವಾತಾವರಣ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಹೋದರೆ ಇಲ್ಲ ನಿಮಗೆ. ಈ ಥರದ ಒಂದು ಆಕ್ಸಿಜನ್ನು, ಈ ಥರದ ಒಂದು ಪರಿಸರ ನಿಮಗೆ ಸಿಗೋದಿಲ್ಲ. ಇದನ್ನೆಲ್ಲ ನಾವು ಕಾಪಾಡಿಕೊಳ್ಳಬೇಕಾಗಿರೋದು ನಿಮ್ಮ ಹಕ್ಕು, ಮತ್ತು ನಿಮಗೆ ಇದನ್ನು ಬಿಟ್ಕೊಡೋದು ನಮ್ಮ ಕರ್ತವ್ಯ ಕೂಡ. ನಿಮಗೆ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಇದನ್ನು ಸಂವಿಧಾನದಲ್ಲೇ ಇದೆ, ಒಳ್ಳೆಯ ನಮ್ಮ ಪರಿಸರವನ್ನು ರಕ್ಷಿಸಿಕೊಳ್ಳೋದು, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಂದಿನ ಪೀಳಿಗೆಗೆ ಬಿಟ್ಕೊಡುವಂಥದ್ದು ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್, ನಮ್ಮ ಒಂದು ಮೂಲಭೂತವಾದಂತಹ ಒಂದು ಕರ್ತವ್ಯ. ಇದು ನಮ್ಮ ಅಂಬೇಡ್ಕರ್ ಅವರು ಬರೆದೋಗಿರುವಂತಹ ಒಂದು ಸೆಂಟೆನ್ಸ್. ಪರಿಸರ ನಿಮ್ಮ ಅಧ್ಯಯನದ ಒಂದು ಭಾಗವಾಗಬೇಕು. ಪರಿಸರಕ್ಕೆ ನಮ್ಮೆಲ್ಲ ಒಂದು ಕೊಡುಗೆಯನ್ನು, ನಮ್ಮ ಕರ್ತವ್ಯನ ಮೆರೆಯೋಣ. ಈ ದಿನ ನೀವೆಲ್ಲ ಇಲ್ಲಿ ಬಂದಿರುವುದು ನಮ್ಮ ತುಂಬ ಹರ್ಷದಾಯಕ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮುಂದಿನ ಪೀಳಿಗೆಯ ಯುವ ನೇತಾರರು ನೀವೆಲ್ಲ. ಇದರಲ್ಲಿ ಪರಿಸರ ನಿಮ್ಮ ಹಕ್ಕು, ನೀವೆಲ್ಲರೂ ಉತ್ತಮ ಪರಿಸರಕ್ಕಾಗಿ ಶ್ರಮಿಸ್ತೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.